ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಬಾ ಎಂಬಲ್ಲಿ ಎನ್ನ ಭವ ಹರಿಯಿತ್ತು, ಸಾ ಎಂಬಲ್ಲಿ ಸರ್ವಜ್ಞನಾದೆನು, ವಾ ಎಂಬಲ್ಲಿ ವಚಿಸುವಡೆ ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ವೇದವನರಿದು, ಹಾನು ನೀನು ಬಸವ 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 ಎನ್ನುತ್ತಿರ್ತೇನೆಯ್ಯ ಗುಹೇಶ್ವರ. ಅನುಭವ ಮಂಟಪದ ಪ್ರಪ್ರಥಮ ಅಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರ ವಚನವನ್ನ ಸ್ಮರಿಸುತ್ತಾ, ಸೇವೆಯ ಸಾರ್ಥಕ ಪ್ರದೀಪ, ಮಾನವೀಯತೆಯ ಮಹಾಮೂರ್ತಿ, ಬೆಳಕಿನ ಹಾದಿ ತೋರಿದ ಮಹನೀಯರು, ಜನಸೇವೆಯೇ ವಚನ ಸೇವೆಯೇ ಜನಾರ್ದನ ಸೇವೆ ಎಂದು ಬದುಕಿ ಇತರರಿಗೆ ಆದರ್ಶವಾದ ಅಮರರಾದ ಮಹಾನ್ ವ್ಯಕ್ತಿತ್ವ ಅವರೇ ವಚನ ಸಂರಕ್ಷಕ, ವಚನ ಪಿತಾಮಹ ಡಾಕ್ಟರ್ ಪಗು ಹಳಕಟ್ಟಿರವರು. ಇವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮೈಸೂರು ಜಿಲ್ಲಾ ಮಹಿಳಾ ಘಟಕದಿಂದ ಡಾಕ್ಟರ್ ಪಗು ಹಳಕಟ್ಟಿರವರ ಜನ್ಮ ದಿನೋತ್ಸವ ಆಚರಿಸುತ್ತಿರುವುದು ಬಹಳ ಸಂತೋಷವಾದಂತಹ ವಿಷಯ. ಸಮಾಜಕ್ಕೆ ಅತ್ಯಂತ ಅಪೂರ್ವ ಕೊಡುಗೆಯಾದ ವಚನ ಸಾಹಿತ್ಯ ಮರುಜೀವ ನೀಡಿದ ಇಂತಹ ಘನ ವ್ಯಕ್ತಿತ್ವ ಉಳ್ಳವರ ಬಗ್ಗೆ ನಾವು ಹಾಗೂ ಮುಂದಿನ ಪೀಳಿಗೆ ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ ಹಾಗೂ ಅಗತ್ಯವಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವ ಪೂಜ್ಯ ಷಟ್ಸ್ಥಲ ಬ್ರಹ್ಮಶ್ರೀ ಡಾಕ್ಟರ್ ಮುಮ್ಮಡಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಅರಮನೆ ಶ್ರೀ ಜಪದಕಟ್ಟೆ ಮಠಾಧ್ಯಕ್ಷರು ಮೈಸೂರು, ಇವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದಂತಹ ಶಿವಕುಮಾರ್ ದೂರಾರವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಯಾವುದೇ ಹುದ್ದೆಯನ್ನು ಅಲಂಕರಿಸಿದರೂ ಆ ಹುದ್ದೆಗೆ 100% ನ್ಯಾಯವನ್ನ ನೀಡಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವ ಚಾಣಕ್ಯರಾದವರು ನಮ್ಮ ಆತ್ಮೀಯರು ಆದಂತಹ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದಂತಹ ಹಾಗೂ ಇಂದಿನ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಶ್ರೀಮತಿ ಧನ್ಯಾ ಸತ್ಯೇಂದ್ರ ಮೂರ್ತಿರವರಿಗೂ ಶರಣಾರ್ಥಿಗಳನ್ನ ಸಮರ್ಪಿಸಿ, ನನ್ನೊಡನೆ 11 ವರ್ಷದಿಂದ ವಚನದ ರಥವನ್ನ ಜೊತೆಯಾಗಿ ಎಳೆದು ನನ್ನ ಎಲ್ಲಾ ಕೆಲಸಗಳಿಗೂ ಯಶಸ್ಸಿಗೂ ಕಾರಣರಾದಂತಹ ನನ್ನ ಪತಿಯಾದ ಡಾಕ್ಟರ್ ವಚನ ಕುಮಾರಸ್ವಾಮಿರವರಿಗೂ ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಾಧ್ಯಮ ಮಿತ್ರರೇ, ಶರಣ ಬಂಧುಗಳೇ ಹಾಗೂ ನನ್ನ ಎಲ್ಲ ಅಕ್ಕಂದಿರೇ, ಹಿರಿಯರೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಭಕ್ತಿಪೂರ್ವಕ ನಿಮ್ಮ ಅಂತರಾತ್ಮಕ್ಕೆ ಶರಣಾರ್ಥಿ. ಈ ದಿನ ಕಾರ್ಯಕ್ರಮದಲ್ಲಿ ನನ್ನ ಪರಿಚಯವನ್ನ ಮಾಡಿದಂತಹ ಹಿರಿಯರು ಆತ್ಮೀಯರು ಆದಂತಹ ಶ್ರೀಮತಿ ಶೈಲಾ ಸಿದ್ದರಾಮಪ್ಪನವರ ಆ ಒಂದು ವಚನ ಸಾಹಿತ್ಯ ಸೇವೆ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ, ದೇಶ ವಿದೇಶಗಳಿಗೂ ಕೂಡ ಅದು ಹರಡುತ್ತಾ ಇದೆ. ಬಹಳ ಸಂತೋಷವಾಗುತ್ತೆ. ಅಂತಹ ಪ್ರಸಿದ್ಧ ಗಾಯಕರು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತು ನನ್ನ ಪರಿಚಯವನ್ನ ಮಾಡಿದ್ದು ನನ್ನ ಪುಣ್ಯ ಅಂತ ನಾನು ಕೂಡ ಭಾವಿಸುತ್ತೇನೆ. ಅವರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಿಸಿ, ಜ್ಞಾನದ ಜ್ಯೋತಿಯನ್ನ ಬೆಳಗಿದವರು ಡಾಕ್ಟರ್ ಪಗು ಹಳಕಟ್ಟಿರವರು. ಅವರ ಬಗ್ಗೆ 15 ನಿಮಿಷ ಅಥವಾ 20 ನಿಮಿಷ ಮಾತನಾಡಲು ಸಾಧ್ಯವಿಲ್ಲ. ಅವರ ಬಗ್ಗೆ ಮಾತನಾಡಬೇಕಾದ್ರೆ ದಿನಗಟ್ಟಲೆ ಬೇಕು, ಇಲ್ಲವಾದ್ರೆ ಅವರ ಬಗ್ಗೆ ನಾವು ಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕಾಗಲ್ಲ. ಆದ್ರೆ ಒಂದು ಕಾರ್ಯಕ್ರಮ ಅಂದಾಗ ನಿಗದಿತವಾದಂತಹ ಸಮಯವಿರುತ್ತೆ. ಆ ಸಮಯದ ಆ ಒಂದು ನಿಟ್ಟಿನಲ್ಲಿ ನಾವು ಎಷ್ಟು ಮಾತನಾಡಬೇಕು ಅಷ್ಟೇ ಮಾತನಾಡೋದಕ್ಕಾಗೋದು. ಅದರಿಂದ ಸಾಸಿವೆಯಲ್ಲಿ ಸಾಗರವನ್ನ ಅಡಗಿಸುವಂತಹ ಕೌಶಲ್ಯವನ್ನ ನಾನಿವತ್ತು ಮಾಡಬೇಕಾಗಿದೆ. ನಿಮಗೆ ಅವರ ಬಗ್ಗೆ ಪೂರ್ಣವಾಗಿ ಹೇಳೋದಕ್ಕಾಗದೆ ಹೋದ್ರು ಅವರ ಒಂದು ಪ್ರಮುಖ ಘಟನೆಗಳು, ಜೀವನದಲ್ಲಿ ಅವರು ಅನುಭವಿಸಿದಂತಹ ಅವರ ಅನುಭವದ ಒಂದು ಘಟನೆಗಳನ್ನ ಮೆಲುಕು ಹಾಕುವಂತಹ ಒಂದು ಪ್ರಯತ್ನವನ್ನ ನಾನು ಮಾಡುತ್ತೇನೆ ಅಂತ ನಿಮಗೆ ಒಂದು ಮಾತನ್ನ ಕೊಡುತ್ತೇನೆ. ಒಂದು ವಚನ ಇದೆ, ಉರಿಲಿಂಗ ದೇವರ ಶರಣರ ವಚನ. ಲೋಕದಂತೆ ಬಾರರು
ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡೆಯ. ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಹಿಪ್ಪರು ಮುಕ್ತಿಯಂತೆ ಹೋಹರು ನೋಡೆಯ. ಉರಿಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅಂತ. ನಾವೆಲ್ಲರೂ ಈ ಒಂದು ಭೂಮಿಯಲ್ಲಿ ಹುಟ್ಟಿದ್ದೇವೆ. ಹುಟ್ಟಿದ ಮೇಲೆ ನಾವೆಲ್ಲರೂ ಸಾಮಾನ್ಯರು ಅಂತ ನಾವು ಅಂದ್ಕೊಳ್ತೀವಿ. ನಮ್ಮಂತಹ ಸಾಮಾನ್ಯರಲ್ಲೂ ಕೂಡ ವಿಶೇಷವಾದ ಘನ ವ್ಯಕ್ತಿತ್ವ ಉಳ್ಳವರು ಡಾಕ್ಟರ್ ಪಗು ಹಳಕಟ್ಟಿರವರು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಅವರು ಎಲ್ಲರೂ ಬಂದಂತೆ ಬರಲಿಲ್ಲ. ಅವರ ಜನ್ಮ ಹೇಗಿತ್ತು ಅಂದ್ರೆ ಪುಣ್ಯದಂತೆ ಇತ್ತು ಅಂತ. ಪುಣ್ಯದ ಜನ್ಮ ಅಂತಾನೆ ನಾವು ಕರಿಬಹುದು. ಪುಣ್ಯದಂತೆ ಬಂದ್ರು. ಇದ್ದಂತಹ ಸಮಯದಲ್ಲಿ ಎಲ್ಲರಿಗೂ ಕೂಡ ಜ್ಞಾನದ ಸುದೆಯನ್ನ ಕೊಟ್ಟು ಹೋದ್ರು. ಆ ಜ್ಞಾನದ ಸುದೆಯೇ ವಚನ ಸಾಹಿತ್ಯ. ಆ ಜ್ಞಾನದ ಸುದೆಯನ್ನ ಕೊಡ್ಲಿಲ್ಲ ಅಂದಿದ್ರೆ ಇವತ್ತು 21ನೇ ಶತಮಾನದಲ್ಲಿ ಇವತ್ತು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಿಂತು ವಚನಗಳ ಬಗ್ಗೆ ಹೇಳಲು ನನಗೂ ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕೆ ಹೇಳ್ತಾರೆ, ಮರು ಜೀವವನ್ನ ನೀಡಿದಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ ಪಗು ಹಳಕಟ್ಟಿರವರು. ನಮ್ಗೆಲ್ಲರಿಗೂ ಗೊತ್ತು ವಚನ ಸಾಹಿತ್ಯ ಹುಟ್ಟಿದ್ದು 12ನೇ ಶತಮಾನದಲ್ಲಿ ಅಂತ. ಆ 12ನೇ ಶತಮಾನದಲ್ಲಿ ಬಹಳ ಚೆನ್ನಾಗಿ ವಚನ ಪ್ರಸಾರ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಿತ್ತು. ಆದರೆ ಒಂದು ಸಮಯ ಆ ವಚನ ಸಾಹಿತ್ಯದ ಆ ಒಂದು ಕಾರ್ಯಕ್ರಮಕ್ಕೆ ಆ ಒಂದು ವಚನ ಸಾಹಿತ್ಯ ಅಂತ್ಯ ಆಗುವಂತಹ ಒಂದು ಸನ್ನಿವೇಶ ಬರುತ್ತೆ. ಅದೇ ಕಲ್ಯಾಣ ಕ್ರಾಂತಿಯ ಸಮಯ. ನಮ್ಗೆಲ್ಲರಿಗೂ ಗೊತ್ತು, ಒಮ್ಮೆ ಹೀಗೆ ಬಸವಣ್ಣನವರು ರಾಜಬೀದಿಯಲ್ಲಿ ನಡೆದುಕೊಂಡು ಹೋಗ್ಬೇಕಾದ್ರೆ ಅರಳೆಯನವರು ಅವರಿಗೆ ಸಿಗ್ತಾರೆ. ಅರಳೆಯನವರು ಶರಣಾರ್ಥಿ ಅಂದ್ರೆ ಬಸವಣ್ಣನವರು ಶರಣಾರ್ಥಿ ಅಂತ ಹೇಳ್ಬಿಡ್ತಾರೆ. ಒಂದು ಪದವನ್ನ ಜಾಸ್ತಿ ಹೇಳ್ಬಿಟ್ರಲ್ಲ, ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅವರು ಶರಣಾರ್ಥಿ ಅಂತ ಭಕ್ತಿಪೂರ್ವಕವಾಗಿ ಹೇಳ್ಬಿಟ್ರಲ್ಲ, ನಾನು ಈ ಋಣದ ಭಾರವನ್ನು ಹೇಗೆ ನಾನು ತೀರಿಸ್ಕೊಳ್ಳೋದು ಅಂತ ಅಂದಾಗ ಮನೆಗೆ ಬಂದು ಕಲ್ಯಾಣಮ್ಮನ ಹತ್ರ ಅವ್ರು ಕೇಳ್ಕೊಂಡಾಗ, ನಾವಿಬ್ರು ಏನಾದ್ರೂ ಮಾಡ್ಲೇಬೇಕು, ಬಸವಣ್ಣನವರಿಗೆ ಏನಾದ್ರೂ ಕೊಡ್ಲೇಬೇಕು, ಆದ್ರೆ ನಾವು ಬಡವರು ಏನ್ ಕೊಡೋದಕ್ಕಾಗತ್ತೆ, ಅದಕ್ಕೆ ಪಾದುಕೆಯನ್ನ ಮಾಡ್ಕೊಡೋಣ ಅಂತಂದ್ರು. ಪಾದುಕೆ ಅಂದ್ರೆ ಎಂತ ಪಾದುಕೆಯನ್ನ ಮಾಡ್ಕೊಡ್ಬೇಕು? ನಮ್ಮ ತೊಡೆಯ ಚರ್ಮವನ್ನ ತೆಗೆದುಕೊಂಡು ಒಂದು ಪಾದುಕೆಯನ್ನ ಮಾಡ್ಕೊಡೋಣ ಅಂತ ಹೇಳಿದ್ರು. ಆ ಪಾದುಕೆಯನ್ನ ಮಾಡಿ ಅವರು ತೆಗೆದುಕೊಂಡು ಬಸವಣ್ಣನವರಿಗೆ ಕೊಟ್ರೆ, ಈ ಪಾದುಕೆಯನ್ನ ನಾನು ಮೆಟ್ಟುಕೊಳ್ಳುವುದಕ್ಕಾಗಲ್ಲ, ಇದನ್ನ ಕೂಡಲ ಸಂಗಮ ದೇವ ಒಬ್ಬನೇ ಮೆಟ್ಕೊಳಕ್ಕಾಗದು ಅಂತ ತಮ್ಮ ತಲೆ ಮೇಲೆ ಇಟ್ಕೊಂಡು ವಾಪಸ್ ಹಿಂತಿರುಗಿಸ್ಬಿಡ್ತಾರೆ. ಇನ್ನು ದಾರಿಯಲ್ಲಿ ಹೋಗ್ತಿರ್ಬೇಕಾದಂತಹ ಮಧುವರಸರು, ನಾನು ಆ ಪಾದುಕೆಯನ್ನ ಬಳಸ್ತೀನಿ ಅಂತ ಅದನ್ನ ತೆಗೆದುಕೊಂಡು ಅವರು ಕಾಲಿಗೆ ಮೆಟ್ಟುಕೊಳ್ಳೋದಕ್ಕೆ ಹೋಗ್ತಾರೆ. ಅವರ ಮೈಯೆಲ್ಲ ಹುರಿ ಶುರುವಾಗಿ ಹೋಗ್ಬಿಡತ್ತೆ. ಮುಂದೆ ಏನಾಗುತ್ತೆ ಅಂದ್ರೆ ಬಹಳ ಅನಾರೋಗ್ಯದಿಂದ ಬಳಲ್ತಾರೆ. ಏನೇ ಮಾಡಿದ್ರು ಕೂಡ ಅವರ ದೇಹದಲ್ಲಿರುವಂತಹ ಹುರಿ ಕಡಿಮೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಬಸವಣ್ಣನವರನ್ನ ಕೇಳಿದಾಗ, ಪಾದುಕೆಯನ್ನ ಮಾಡುವಂತಹ ಅರಳೆಯ ಕಲ್ಯಾಣಮ್ಮನವರು ಬಳಸುವಂತಹ ನೀರನ್ನ ಸ್ಪರ್ಶ ಮಾಡಿದ್ರೆ ಅದು ಸರಿಯಾಗತ್ತೆ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ನೀರಿನ ಪ್ರೋಕ್ಷಣೆ ಆದಷ್ಟೇ ಮಧುವರಸರ ಆ ಒಂದು ದೇಹದ ಹುರಿ ಕಡಿಮೆ ಆಗುತ್ತೆ. ಎಂತ ಅದ್ಭುತವಾದ ಒಂದು ಸನ್ನಿವೇಶ ಅಲ್ವಾ? ಇದನ್ನ ನಾವೆಲ್ಲರೂ ಕೇಳೋದಕ್ಕೆ ನಮಗೆ ರೋಮಾಂಚನವಾಗುತ್ತೆ. ಇನ್ನು ಅನುಭವಿಸಿದಂತಹ ಮಧುವರಸರಿಗೆ ಹೇಗಾಗಿರ್ಬೋದು ಅಂತ ಒಂದು ಸಂದರ್ಭದಲ್ಲಿ ಮಧುವರಸ ತನ್ನ ಮಗಳಾದಂತಹ ಲಾವಣ್ಯವತಿಯನ್ನ ಅರಳೆಯನಮ್ಮನ ಮಗನಿಗೆ ಶೀಲವಂತನಿಗೆ ಮದುವೆ ಮಾಡಿಕೊಡೋದಾಗಿ ನಿಶ್ಚಯ ಮಾಡ್ತಾರೆ. ಇಬ್ಬರ ಮದುವೆ ಆಗುತ್ತೆ. ಇದು ಸಮಾಜದ ಕಣ್ಣಿಗೆ ಅಂತರ್ಜಾತಿ ಮದುವೆ ಆದ್ದರಿಂದ ಅಲ್ಲಿ ಕಲ್ಯಾಣ ಕ್ರಾಂತಿ ಆಗುತ್ತೆ. ಕಲ್ಯಾಣ ಕ್ರಾಂತಿ ಏನೋ ಆಗೋಯ್ತು. ಆದ ಮೇಲೆ ಬಸವಣ್ಣನವರ ಮೇಲೆ ದೂರು ಬರುತ್ತೆ, ಇವರು ರಾಜದ್ರೋಹ ಮಾಡಿದ್ದಾರೆ ಇವರು ಅಂತ ಹೇಳಿ ದೂರನ್ನ ಕೊಟ್ಟು ಆ ಮಂತ್ರಿ ಪದವಿಯಿಂದ ಬಸವಣ್ಣನವರು ಹೇಳಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಬಸವಣ್ಣನವರಿಗೆ ಈ ವಚನಗಳನ್ನ ಹೇಗೆ ಸಂರಕ್ಷಿಸುವುದು ಅಂತ ಗೊತ್ತಾಗಲ್ಲ. ಅವರು ಮೌನವಾಗಿ ಬಿಡ್ತಾರೆ. ಆದ್ರೆ ಮಡಿವಾಳ ಮಾಚಿದೇವರಾಗಿರ್ಬೋದು, ಅಕ್ಕ ನಾಗಮ್ಮ ಆಗಿರ್ಬೋದು, ಚೆನ್ನ ಬಸವಣ್ಣನಾಗಿರ್ಬೋದು, ಅವರು ವಚನಗಳನ್ನ ಸಂರಕ್ಷಣೆ ಮಾಡುವಂತಹ ಹೊಣೆಯನ್ನ ಅವರು ಹೊತ್ತುಕೊಂಡು ಏನ್ ಮಾಡ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಗೆ ವಚನಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಯಾಕೆ ವಚನಗಳನ್ನ ತೆಗೆದುಕೊಂಡು ಹೋಗ್ತಾರೆ ಅಂದ್ರೆ, ಇರುವಂತಹ ಎಲ್ಲ ವಚನಗಳನ್ನ ಸುಟ್ಟು ಹಾಕಬೇಕು ಅಂತ ಅವರಿಗೆ ಒಂದು ಆಜ್ಞೆ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲ ವಚನಗಳು ಕೆಲವು ದೇವಾಲಯಗಳನ್ನ ಸೇರುತ್ತೆ, ಕೆಲವುಗಳು ಮನೆಯ ಪೆಟ್ಟಿಗೆಯನ್ನ ಸೇರುತ್ತೆ, ಇನ್ನು ಕೆಲವರು ಮನೆಯಲ್ಲಿ ಮೇಲುಗಡೆ ಮಾಡಿ ಮೇಲೆ ಎಲ್ಲೆಲ್ಲಿ ಅದನ್ನ ಇಟ್ಟುಕೊಳ್ಳುವುದಕ್ಕಾಗತ್ತೆ ಅಲ್ಲೆಲ್ಲ ಆ ಒಂದು ತಾಳೆಗರಿಯನ್ನ ಇಟ್ಟುಕೊಳ್ತಾರೆ. ಹೀಗೆ ಬಚ್ಚಿಟ್ಟು ಹೋಗಿದ್ದಂತಹ
ಈಗ ಭೂಮಿಯಲ್ಲಿ ನಮಗೆ ನಿಧಿ ಸಿಗ್ಬೇಕಾದ್ರೆ ಅದು ಬಹಳ ಕೆಳಗಡೆ ಹಗಿಬೇಕಾಗತ್ತೆ. ಹಾಗೆ 12ನೇ ಶತಮಾನ ಎಲ್ಲಿ, 18ನೇ ಶತಮಾನ ಎಲ್ಲಿ, ಅಷ್ಟು ಶತಮಾನಗಳು ಬೇಕಾಗಿತ್ತು ಬಚ್ಚಿಟ್ಟಿದ್ದಂತಹ ಮುತ್ತು ರತ್ನ ಆಭರಣವಾಗಿದ್ದಂತಹ ಈ ವಚನ ಸಾಹಿತ್ಯ ಬೆಳಕಿಗೆ ಬರೋದಕ್ಕೆ. ಇದೊಂದು ರೀತಿ ವಚನ ಸಾಹಿತ್ಯ ನಿಧಿಯ ರೀತಿ ನಾವು ಅದನ್ನ ತೆಗೆದವರು ಯಾರು ಅಂದ್ರೆ ಡಾಕ್ಟರ್ ಪಗು ಹಳಕಟ್ಟಿರವರು. ನಮ್ಗೆಲ್ಲರಿಗೂ ಇದು ನಿಧಿ ಅಂತಾನೆ, ಯಾಕಂದ್ರೆ ನಿಧಿ ಸಿಗ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಹಾಗೆ ಈ ಕನ್ನಡ ಸಾಹಿತ್ಯಕ್ಕೆ ನಮಗೆ ಒಂದು ನಿಧಿ ಸಿಕ್ಕಿದೆ ಅಂದ್ರೆ ಅದು ನಮಗೆ ಈ ವಚನ ಸಾಹಿತ್ಯ. ಈ ವಚನ ಸಾಹಿತ್ಯದ ಬಗ್ಗೆ ನಮ್ಮ ಪಗು ಹಳಕಟ್ಟಿರವರಿಗೆ ಹೇಗೆ ಆಸಕ್ತಿ ಬಂತು, ಹೇಗೆ ಇವರು ವಚನಗಳನ್ನ ನೋಡಿದ್ರು ಅಂತ ನಮಗೆಲ್ಲರಿಗೂ ಒಂದು ಏನ್ ಮಾಡ್ಬೋದು, ಏನಾಗಿತ್ತು ಅವರಿಗೆ, ಈ ವಚನಗಳು ಹೇಗ್ ಸಿಕ್ತು ಅನ್ನೋದು ಒಂದು ಕಾತುರವಾದಂತಹ ಒಂದು ಸಂದರ್ಭ. ಒಮ್ಮೆ ಏನ್ ಮಾಡ್ತಾರೆ, ನಮ್ಗೆಲ್ಲರಿಗೂ ಗೊತ್ತು, ನಾವಿದ್ದಂತಹ ಸಂದರ್ಭದಲ್ಲಿ ಕೂಡ ಪ್ಲೇಗ್ ಅನ್ನೋ ರೋಗ ಬಂದಿತ್ತು. ಆ ಪ್ಲೇಗ್ ಅನ್ನೋ ರೋಗ ಬಂದಾಗ ಏನಾಗುತ್ತೆ, ಎಲ್ಲರೂ ತಮ್ಮ ಗ್ರಾಮಗಳನ್ನ ಬಿಡಬೇಕಾಗತ್ತೆ, ಮನೆಗಳನ್ನ ಬಿಡಬೇಕಾಗತ್ತೆ. ಆಗ ಡಾಕ್ಟರ್ ಪಗು ಹಳಕಟ್ಟಿರವರು ಬಾಗಲಕೋಟೆಯ ಬನಹಟ್ಟಿಗೆ ಹೋಗ್ತಾರೆ, ಅವರ ಮಾವನ ಮನೆಗೆ ಹೋಗ್ತಾರೆ. ಅಲ್ಲಿ ಮಾವನ ಮನೆಗೆ ಹೋದಾಗ ಅವರು ಇಷ್ಟೊಂದು ಚೆನ್ನಾಗಿ ಅವರ ಸಾಹಿತ್ಯ ಆಸಕ್ತಿಯನ್ನ ನೋಡಿ ಅವರಿಗೆ ಪ್ರಭುಲಿಂಗ ಲೀಲೆ ಪುಸ್ತಕವನ್ನ ಕೃತಿಯನ್ನ ಕೊಡ್ತಾರೆ. ಹಾಗೆ ತಾಡೋಳೆಗಳನ್ನ ಕೂಡ ಕೊಡ್ತಾರೆ. ಅದರಲ್ಲಿ ನೋಡಿದಂತಹ ವಚನಗಳು ಇವರ ಮನಸ್ಸನ್ನ ಸೆಳೆದು ಬಿಡುತ್ತೆ. ಇಷ್ಟು ಚೆನ್ನಾಗಿದೆಯಲ್ಲ ವಚನಗಳು, ಇದ್ರ ಬಗ್ಗೆ ನನಗೆ ಗೊತ್ತಿರ್ಲಿಲ್ವಲ್ಲ, ಇದು ಬಚ್ಚಿಟ್ಟಾಗೆ ಇರಬಾರ್ದು, ಇದು ಹೊರಗಡೆ ಬರಬೇಕು, ಬೆಳಕಿಗೆ ಬರಬೇಕು ಅಂತ ಆಗ ಅವರಿಗೆ ಅನ್ಸುತ್ತೆ. ನಮ್ಗೆಲ್ಲರಿಗೂ ಗೊತ್ತು, ಪಗು ಹಳಕಟ್ಟಿರವರು 1880 ಜನಿಸಿದ್ರು. ಜುಲೈ 2ನೇ ತಾರೀಕು ಧಾರವಾಡ ಜಿಲ್ಲೆಯಲ್ಲಿ ಗುರುಬಸಪ್ಪ ಹಾಗೂ ದಾನಾದೇವಿ ಅವರ ಒಂದು ಸುಪುತ್ರರಾಗಿ ಜನಿಸ್ತಾರೆ. ಅಲ್ಲಿಂದ ಅವರು ಬಹಳ ಧಾರವಾಡದಲ್ಲಿ ಶಿಕ್ಷಣವನ್ನ ಪೂರೈಸ್ತಾರೆ. ಮುಂದೆ ಅವರು ಈ ಬಾಗಲಕೋಟೆಗೆ ಬರ್ತಾರೆ. ಇಲ್ಲಿ ಬಂದಾಗಲೇ ಅವರಿಗೆ ವಚನ ಸಾಹಿತ್ಯದ ಅರಿವು ಅವರನ್ನ ಸೆಳೆಯುತ್ತಾ ಹೋಗುತ್ತೆ. ಅಲ್ಲಿಂದ ಪ್ರಾರಂಭವಾದಂತಹ ಅವರ ಪಯಣ ಹೇಗಿರುತ್ತೆ ಅಂದ್ರೆ, ಮುಂದೆ ಅವರು ವಕೀಲ ವೃತ್ತಿಯನ್ನು LLB ಮಾಡಿ ವಕೀಲ ವೃತ್ತಿಯನ್ನ ಕೂಡ ಅವರು ಸ್ವೀಕರಿಸ್ತಾರೆ. ಆ ವಕೀಲ ವೃತ್ತಿ ಅವರಿಗೆ ಯಾಕೋ ಅಷ್ಟು ಮನಸ್ಸಿಗೆ ಇಷ್ಟವಾಗೋದಿಲ್ಲ. ಯಾಕಂದ್ರೆ ವಚನ ಸಾಹಿತ್ಯ ಅವರನ್ನ ಆ ಮಟ್ಟಿಗೆ ಅವರನ್ನ ಆವರಿಸಿರುತ್ತೆ. ಅದರಿಂದಾಗಿ ವಕೀಲ ವೃತ್ತಿಯನ್ನ ಅವರು ಬಿಟ್ಟು ವಚನದ ಕಡೆಗೆ ನಡೀತಾರೆ ನಮ್ಮ ಡಾಕ್ಟರ್ ಪಗು ಹಳಕಟ್ಟಿರವರು. ಇನ್ನು ಆ ಕಡೆಯಿಂದ ನಡೆದಾಗ ಅವರಿಗೆ ವಚನಗಳನ್ನ ಎಲ್ಲಿಂದ ಹುಡುಕೋದು ಅಂತಾಗ ಅವ್ರ ಹತ್ರ ನೋಡಿ, ಇವತ್ತು ನಮ್ಮ ಹತ್ರ ಸ್ಕೂಟರ್ ಇರ್ಬೋದು, ಕಾರ್ ಇರ್ಬೋದು, ಸಾಕಷ್ಟು ಬೇರೆ ಬೇರೆ ವಾಹನಗಳಿರ್ಬೋದು. ಆದ್ರೆ ಆ ಬಡತನದಲ್ಲಿ ಬೇಯುತ್ತಿದ್ದಂತಹ ಮನುಷ್ಯನಿಗೆ ಯಾವುದೇ ರೀತಿಯ ದೊಡ್ಡ ವಾಹನಗಳಿರಲಿಲ್ಲ. ಬರೀ ಸೈಕಲ್ ಅನ್ನ ತುಳಿದುಕೊಂಡು ಅವರು ಮನೆಗಳಿಗೆ ಹೋಗಿ, ಹಳ್ಳಿಗಳಿಗೆ ಹೋಗಿ ಪ್ರತಿಯೊಬ್ಬರ ಮನೆಯಲ್ಲಿ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟಂತಹ ಆ ತಾಡೋಲೆಗಳನ್ನ, ಆ ಹೋಲೆಗರಿಗಳನ್ನ ತೆಗೆದು ಆ ವಚನಗಳನ್ನ ಬೆಳಕಿಗೆ ತಂದು ಅದನ್ನ ಅವರು ಸಂರಕ್ಷಿಸಿ, ಅದನ್ನ ಸಂಶೋಧಿಸಿ ಬೆಳಕಿಗೆ ತರುವಂತಹ ಪ್ರಯತ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಇದನ್ನ ಮುದ್ರಿಸಬೇಕು. ತಾಡೋಲೆಗಳಿಂದ ಈ ವಚನಗಳನ್ನೇನೋ ನಾವು ಮಾಡ್ಬೋದು, ಆದ್ರೆ ಪುಸ್ತಕದ ರೂಪದಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಅಂತ ಒಂದು ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಮಂಗಳೂರಿನ ಬೇಸಲ್ ಮಿಷನ್ ಅಂತ ಇರುತ್ತೆ. ಬೇಸಲ್ ಮಿಷನ್ ಅಲ್ಲಿ ಒಂದು ಪ್ರೆಸ್ಸಿಗೆ ಈ ಒಂದು ಹೋಲೆಗರಿಗಳನ್ನ ತೆಗೆದು ಅದರಲ್ಲಿ 1000 ವಚನಗಳಿರುತ್ತೆ. ಅದನ್ನ ಕಳಿಸ್ತಾರೆ. ಅವರು ಕಳಿಸ್ಬಿಟ್ಟು ಇದನ್ನ ಮುದ್ರಿಸಿ ಕೊಡಿ ಅಂತ ಆ ಹಣವನ್ನು ಕೊಡ್ತಾರೆ. ಅಲ್ಲಿನ ಇವರು ಕ್ರೈಸ್ತ ಧರ್ಮದವರು ನೋಡಿದಾಗ, ಏನಿದು, ಈ ಕ್ರೈಸ್ತ ಧರ್ಮದಲ್ಲಿ ಇರುವಂತಹ ಮೌಲ್ಯಗಳನ್ನು ಮೀರಿಸುವಂತಹ ಶಕ್ತಿ ವಚನಕ್ಕಿದೆ, ಈ ವಚನ ಸಾಹಿತ್ಯಕ್ಕಿದೆ, ಇದನ್ನೇನಾದ್ರೂ ಮುದ್ರಿಸ್ಬಿಟ್ರೆ ನಮ್ಮ ಕ್ರೈಸ್ತ ಧರ್ಮದ ಮೌಲ್ಯ ಇನ್ನು ಕಡಿಮೆ ಆಗ್ಬಿಡುತ್ತೇನೋ ಅಂದ್ಬಿಟ್ಟು ಅವರು ಅದನ್ನ ವಾಪಸ್ ಕಳಿಸ್ಬಿಡ್ತಾರೆ. ಈಗ ಅವ್ರು ಏನ್ ಮಾಡಬೇಕು, ಇದನ್ನ ಮುದ್ರಿಸಲೇಬೇಕು, ಇಲ್ಲಾಂದ್ರೆ ಇಷ್ಟು ವರ್ಷ ಅವರು ಶ್ರಮಿಸಿ ಮಾಡಿದಂತಹ ಪ್ರಯತ್ನ ಎಲ್ಲ ಹಾಳಾಗೋಗುತ್ತೆ. ಆ ಒಂದು ಕಾರಣದಿಂದ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ತಮ್ಮ ಮನೆಯನ್ನೇ ಮಾರಿ ಹಿತಚಿಂತಕ ಅನ್ನುವ ಮುದ್ರಣಾಲಯವನ್ನ ಅವರು ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ನೋಡಿ, ನಾವ್ ಯಾರು ನಮ್ಮ ಮನೆ ಮಠಗಳನ್ನ ಮಾರ್ಕೊಳ್ಳೋದಕ್ಕೆ ಯಾರು ಇಷ್ಟಪಡೋದಿಲ್ಲ. ಅವರ ಬದುಕನ್ನೇ ವಚನ ಸಾಹಿತ್ಯಕ್ಕೆ ಸಮರ್ಪಿಸಿ ಬಿಡ್ತಾರೆ, ತ್ಯಾಗ ಮಾಡಿಬಿಡ್ತಾರೆ. ನೋಡಿ, ಅವ್ರಿಗೂ ಏನು ಮಕ್ಕಳು ಮರಿ ಇಲ್ಲ ಅಂತಲ್ಲ, ಅವ್ರಿಗೂ ಕೂಡ ಹೆಂಡತಿಯಾದಂತಹ ಭಗೀರಥಿ ಇದ್ಲು. ಮಕ್ಕಳು 7 ಮಕ್ಕಳು, 4 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು ಇರ್ತಾರೆ ಅವರಿಗೆ. ಒಬ್ಬ ಮಗ, ಅದರಲ್ಲೂ ಹಿರಿಯ ಮಗ ಚಂದ್ರಶೇಖರ ಅನ್ನೋರು ಒಂದು ಇಂಗ್ಲೆಂಡ್ ನಲ್ಲಿ ಬ್ಯಾಚಲರ್ ಆಫ್ ಟೆಕ್ನಾಲಜಿ ಪದವಿಯನ್ನ ಪಡೆದಿರ್ತಾರೆ. ಪಡೆದು ಅವರು ಗಿರಿಜಾ ಅನ್ನೋರನ್ನ ವಿವಾಹ ಆಗಿ ಡೆಲ್ಲಿಯಲ್ಲಿ ನೌಕರಿಯನ್ನ ಸಲ್ಲಿಸ್ತಿರ್ತಾರೆ.
ಆಕಸ್ಮಿಕವಾಗಿ ಅವರ ಸಾವಾಗೋಗ್ಬಿಡತ್ತೆ. ಅವರು ಬಹಳ ನಂಬಿಕೆಯನ್ನಿಟ್ಟಿರ್ತಾರೆ. ಮಗ ಬಹಳ ಓದಿದಾನೆ, ನೌಕರಿಯನ್ನ ಪಡೆದಿದ್ದಾನೆ, ನನಗೆ ಸ್ವಲ್ಪ ಹಣ ಸಹಾಯ ಮಾಡ್ತಾನೆ ವಚನಗಳ ಕಟ್ಟುಗಳನ್ನ ಮುದ್ರಿಸೋದಕ್ಕೆ ಅಂತ. ಆದ್ರೆ ಅಲ್ಲೂ ಕೂಡ ನಿರಾಶೆ ಆಗ್ತಾರೆ ಅವರು. ಅಲ್ಲೂ ಕೂಡ ಅವರಿಗೆ ಯಾವುದೇ ರೀತಿಯ ಸಹಾಯ ಸಿಗೋದಿಲ್ಲ. ದುಃಖ ಆಗುತ್ತೆ ಬಹಳ. ನೋಡಿ, ಯಾವುದೇ ಸಾಧಕರ ನಾವು ಜೀವನವನ್ನು ತೆಗೆದುಕೊಂಡ್ರೆ ಅವರ ಬದುಕು ಹೂವಿನ ಹಾಸಿಗೆ ಆಗಿರೋದಿಲ್ಲ, ಮುಳ್ಳಿನ ಹಾಸಿಗೆ ಆಗಿರುತ್ತೆ. ಸಾಕಷ್ಟು ಸಾಧಕರನ್ನ ನೋಡಿ, ಅದು ವಿಜ್ಞಾನದ ಕ್ಷೇತ್ರದಲ್ಲಾಗಿರ್ಬೋದು, ಸಮಾಜದ ಕ್ಷೇತ್ರದಲ್ಲಾಗಿರ್ಬೋದು, ಯಾವುದೇ ಸಾಹಿತ್ಯದ ಕ್ಷೇತ್ರದಲ್ಲಾಗಿರ್ಬೋದು, ನಾವು ಏನನ್ನು ನೋಡಿದ್ರೂ ಕೂಡ ಅವರ ಬದುಕು ಬಹಳ ಕಷ್ಟಕರವಾಗಿರುತ್ತೆ. ಹಾಗೆ ಇವರು ಕೂಡ ಸಾಕಷ್ಟು ಅನಾರೋಗ್ಯದಿಂದ ಕೂಡ ಬಳಲ್ತಾರೆ. ನಮ್ಮ ಡಾಕ್ಟರ್ ಪೌ ಅಳಕಟ್ಟಿರವರು ಕಿಡ್ನಿ ಸಮಸ್ಯೆ ಆಗುತ್ತೆ. ಮತ್ತೆ ಅವರು ರೈಲಿನಲ್ಲಿ ಹೋಗ್ಬೇಕಾದ್ರೆ ಅವರು ಬಿದ್ದು ಮೂಳೆಗಳು ಕೂಡ ಬಹಳ ತೊಂದರೆಯನ್ನ ಕೊಟ್ಟು ಅವರಿಗೆ ಮತ್ತೆ ಆ ಮೂಳೆ ಎಲ್ಲ ನೋವು ಶುರುವಾಗುತ್ತೆ, ಕಾಲುಗಳು ನೋವು ಶುರುವಾಗುತ್ತೆ. ಎಷ್ಟೇ ಕಷ್ಟವಾದರೂ ಕೂಡ ಆ ವಚನ ಸಾಹಿತ್ಯವನ್ನ ಪ್ರಸಾರ ಮಾಡುವಂತಹ ಕೆಲಸವನ್ನ ಅವರು ಬಿಡೋದಿಲ್ಲ. ಅಂದ್ರೆ ಆ ಮಟ್ಟಕ್ಕೆ ಅವರು ಬಹಳ ಇದರಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ ಈ ವಚನ ಸಾಹಿತ್ಯದಲ್ಲಿ. ಇನ್ನು ಮುಂದೆ ನಮಗೆಲ್ಲರಿಗೂ ಗೊತ್ತು, ಸಾಕಷ್ಟು ಪ್ರಶಸ್ತಿ ಅವರನ್ನ ಹರಿಸಿ ಬರುತ್ತೆ. ಪ್ರಶಸ್ತಿ ಅರಸು ಬಂದರೂ ಕೂಡ ಅವರಿಗೆ ಯಾರು ದುಡ್ಡನ್ನ ಅವರಿಗೆ ಸಹಾಯ ಮಾಡಿರೋದಿಲ್ಲ. ಒಮ್ಮೆ ಏನ್ ಮಾಡ್ತಾರೆ, ಅವ್ರ ಹತ್ರ ಇದ್ದಂತಹ ಗ್ರಂಥಗಳನ್ನ ತೆಗೆದುಕೊಂಡು ಹೋಗಿ ಒಂದು ಬಬಲೇಶ್ವರ ಅನ್ನೋ ಒಂದು ಮಠಕ್ಕೆ ಹೋಗಿ ಸ್ವಾಮೀಜಿ ಅವರ ಹತ್ರ ಹೋಗಿ ಹೇಳ್ತಾರೆ, ಈ ಗ್ರಂಥಗಳನ್ನ ಇಟ್ಕೊಂಡು ಸ್ವಲ್ಪ ಜೋಳ ಕೊಡ್ತೀರಾ, ಮನೆಯಲ್ಲಿ ಮಕ್ಕಳು ಎಲ್ಲರೂ ಹಸ್ಕೊಂಡಿದ್ದಾರೆ ಅಂತ. ಅಂದ್ರೆ ಒಬ್ಬ ಸಾಹಿತಿ, ಪ್ರಸಿದ್ಧವಾದಂತಹ ಸಾಹಿತಿ, ಅವರ ಬದುಕು ಹೇಗಿರಬೇಕು ಯೋಚನೆ ಮಾಡಬೇಕು ನಾವೆಲ್ಲರೂ. ಅಷ್ಟು ಅಂದ್ರೆ ಮನೆಯಲ್ಲಿ ಊಟಕ್ಕೂ ಕೂಡ ಅವರಿಗೆ ತೊಂದರೆ ಆಗಿದೆ ಅಂದ್ರೆ ಅವರು ಯಾವ ಮಟ್ಟದ ಬಡತನವನ್ನ ಅವರು ಅನುಭವಿಸಿರಬೇಕು. ಎಷ್ಟೇ ಬಡತನವಿದ್ರೂ ಕೂಡ ಈ ಕೆಲಸವನ್ನ, ವಚನ ಸಾಹಿತ್ಯವನ್ನ ಮುಂದುವರಿಸುವಂತಹ ಕೆಲಸವನ್ನ ಅವರು ಬಿಡಲೇ ಇಲ್ಲ. ಆ ಮಟ್ಟಕ್ಕೆ ಅವರು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾರೆ. ಒಮ್ಮೆ ಅವರಿಗೆ ಡಾಕ್ಟರೇಟ್ ಪದವಿ ನೀಡುವಂತಹ ಒಂದು ಸನ್ನಿವೇಶದಲ್ಲಿ ಏನಾಗುತ್ತೆ, ಇದೇ ರೀತಿ ಅವರು ಡಾಕ್ಟರೇಟ್ ಪದವಿಯನ್ನು ಪಡೆಯೋದಕ್ಕೆ ಹೋಗ್ತಾರೆ. ಕಾರ್ಯಕ್ರಮವಾಗುತ್ತೆ. ಕಾರ್ಯಕ್ರಮ ಆದ ಮೇಲೆ ಅಲ್ಲಿನ ರಿಜಿಸ್ಟರ್ ಒಡೆಯರ್ ಅವರಿಗೆ ಹೇಳ್ತಾರೆ, ಕುಲಪತಿ ಆದಂತಹ ಪವಾಟಿ ಅವರಾಗಿರ್ತಾರೆ. ಅವ್ರು ಹೋಗಿ ಹೇಳ್ತಾರೆ, ಒಡೆಯರೇ ನೋಡಿ, ಎಲ್ಲರೂ ಕೋಟನ್ನ ಬಿಚ್ಚಿಟ್ಟು ಊಟಕ್ಕೆ ಬರೋದಕ್ಕೆ ಹೇಳಿ ಅಂತ. ಆಗ ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ಕೋಟನ್ನ ಬಿಚ್ಚೋದಿಲ್ಲ. ಕೋಟನ್ನ ಬಿಚ್ಚಿರ್ಲಿಲ್ಲ. ಯಾಕೆ ಇವ್ರು ಯಾರು ಕೋಟನ್ನು ಬಿಚ್ಚಿಲ್ವಲ್ಲ ಅಂದಾಗ ಒಡೆಯರನ್ನ ಕರೆದು ಹತ್ರ ಹೇಳ್ತಾರೆ, ದಯವಿಟ್ಟು ನನ್ನ ಕೋಟನ್ನ ಬಿಚ್ಚಿ ಅಂತ ಹೇಳಬೇಡಿ, ಇದು ಬೇಸಿಗೆ ಕಾಲ ಅಂತ ನನಗೂ ಗೊತ್ತು, ಸೆಕೆಯನ್ನ ಬೇಕಾದರೂ ನಾನು ತಡಿತೀನಿ, ಅವಮಾನವನ್ನ ತಡೆಯೋದಕ್ಕಾಗಲ್ಲ. ಯಾಕಂದ್ರೆ ನನ್ನ ಹಾಕೊಂಡಿರುವಂತಹ ಅಂಗಿ ಒಳಗಡೆ ಹರಿದು ಹೋಗಿದೆ, ಅದರಿಂದಾಗಿ ಆ ಕೋಟಿನಿಂದ ನಾನು ಮುಚ್ಕೊಂಡಿದ್ದೀನಿ, ದಯಮಾಡಿ ಯಾರು ನನ್ನ ಕೋಟನ್ನ ತೆಗೀರಿ ಅಂತ ಹೇಳಬೇಡಿ ಅಂತ. ಇದನ್ನ ಕೇಳಿ ಆ ಒಡೆಯರಿಗೆ, ರಿಜಿಸ್ಟರ್ ಆದಂತ ಒಡೆಯರಿಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದು ಬಿಡುತ್ತೆ, ಮೂಕ ವಿಸ್ಮಿತರಾಗ್ಬಿಡ್ತಾರೆ ಅವರು. ಆ ಮಟ್ಟಕ್ಕೆ ಅವರಿಗೆ ನೋವಾಗ್ಬಿಡತ್ತೆ. ಇದನ್ನ ತಿಳಿದಂತಹ ಪವಾಟಿಯವರು, ಕುಲಪತಿಯವರು ಕೂಡ ಬಹಳಷ್ಟು ಒಂದು ದುಃಖ ಆಗುತ್ತೆ. ಯಾಕಂದ್ರೆ ಎಂತಹ ದೊಡ್ಡ ಸಾಹಿತಿ, ಎಷ್ಟು ಸಾಧನೆ ಮಾಡಿದ್ದಾರೆ, ಸಾಕಷ್ಟು ಕೃತಿಗಳನ್ನ ಸಂಪಾದನೆ ಮಾಡ್ತಾರೆ. ಅವರು ಕೆಲವೊಂದು ಕೃತಿಗಳನ್ನ ಬರೀತಾರೆ. ನವ ಕರ್ನಾಟಕವನ್ನ ವಾರಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಈಗ ಅನೇಕ ಕಡೆ ಅವರು ಕ್ಷೇತ್ರದಲ್ಲಿ ಅವರು ಕೆಲಸಗಳನ್ನ ಮಾಡ್ತಾ ಬರ್ತಾರೆ. ಸ್ತ್ರೀ ಸಬಲೀಕರಣ ಮಾಡ್ತಾರೆ. ಸಿದ್ದೇಶ್ವರ ಬ್ಯಾಂಕ್ ಅನ್ನೋ ಒಂದು ಬ್ಯಾಂಕ್ ಅನ್ನ ಆರಂಭ ಮಾಡ್ತಾರೆ. ಇನ್ನು ನಮ್ಮ ಕನ್ನಡ ಪರ ಹೋರಾಟಕ್ಕೆ ನಿಂತ್ಕೋತಾರೆ. ನಿಮ್ಗೆಲ್ಲರಿಗೂ ಗೊತ್ತು, ಅಂತ ಒಂದು ಸಂದರ್ಭದಲ್ಲಿ ಮರಾಠಿ ಭಾಷೆಯ ಪ್ರಭಾವ ಜಾಸ್ತಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಕನ್ನಡ ಭಾಷೆಯನ್ನ ಉಳಿಸುವಂತಹ ಕೆಲಸವನ್ನ ನಮ್ಮ ಡಾಕ್ಟರ್ ಪೌ ಅಳಕಟ್ಟಿರವರು ಮಾಡ್ತಾರೆ. ಇನ್ನು ನಮ್ಮ ಸಂಸ್ಕೃತಿಯ ಸೇವೆ ಆಗಿರ್ಬೋದು, ಸಮಾಜದ ಸೇವೆ ಆಗಿರ್ಬೋದು. ಇನ್ನು ವಿಜಯಪುರದಲ್ಲಿ BLD ಅನ್ನೋ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ಇವತ್ತು ಬಹಳ ಎತ್ತರಕ್ಕೆ ಬೆಳೆದಿದೆ BLD ಸಂಸ್ಥೆ. ಇವತ್ತು ಅಲ್ಲಿ ನೋಡಿದ್ರೆ ನಮಗೆ ಆ ದೊಡ್ಡ ಡಾಕ್ಟರ್ ಪೌ ಅಳಕಟ್ಟಿರವರ ಮೂರ್ತಿ ನಮಗೆ ಕಾಣಿಸುತ್ತೆ. ಅಲ್ಲಿ ಹೋದಾಗ ಬಹಳ ಸಂತೋಷವಾಗುತ್ತೆ. ಹೀಗೆ ನಮ್ಮ ಕನ್ನಡದ ಕಣ್ವ ಅಂತ ಕರೆಯುವಂತಹ BM ಶ್ರೀ ಅವರು ಒಮ್ಮೆ ವಿಜಯಪುರಕ್ಕೆ ಹೋಗಿರ್ತಾರೆ. ಆಗ ಅಲ್ಲಿರೋರೆಲ್ಲರೂ ಕೇಳ್ತಾರೆ, ನೀವೆಲ್ಲರೂ ಪ್ರಸಿದ್ಧವಾದಂತಹ ಗೋಳಗುಮ್ಮಟವನ್ನ ನೋಡೋದಕ್ಕೆ ಬಂದಿದ್ದೀರಾ ಸರ್ ಅಂದ್ರೆ, ನನಗೆ ಗೋಳಗುಮ್ಮಟವನ್ನ ನೋಡೋದಕ್ಕೆ ಇಷ್ಟ ಇಲ್ಲ, ಮೊದಲು ನಾನು ವಚನ ಗುಮ್ಮಟವನ್ನ ನೋಡ್ಬೇಕು. ವಚನ ಗುಮ್ಮಟ ಯಾರು ಅಂದ್ರೆ ಡಾಕ್ಟರ್ ಅಳಕಟ್ಟಿರವರು, ಅವರನ್ನ ನೋಡೋದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ. ಇಂತಹ
ಒಂದು ಸನ್ನಿವೇಶಗಳು ನಮಗೆ ಏನೇನು ಅನಿಸುತ್ತೆ ಅಂದರೆ ಎಂತಹ ದೊಡ್ಡ ವ್ಯಕ್ತಿ, ಆ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಬಹಳ ಸರಳತೆಯ ಸ್ವಭಾವ ಅವರದು. ಒಂದು ಕಚ್ಚೆ ಪಂಚೆಯನ್ನು ಉಟ್ಕೊಂಡು, ಒಂದು ಕೋಟನ್ನು ಹಾಕೊಂಡು, ಹರಿದಿರುವ ಅಂಗಿ ಒಳಗಡೆ ಹಾಕೊಂಡು, ಎಲ್ಲಿಯೂ ಕೂಡ ಬಡತನವನ್ನ ಪ್ರದರ್ಶನ ಮಾಡದೆ ಆ ಬಡತನವನ್ನ ಮುಚ್ಚಿಟ್ಟುಕೊಂಡು ಬದುಕಿದಂತಹ ವ್ಯಕ್ತಿ. ಅಂದ್ರೆ ಜೀವನ ಉದ್ದಕ್ಕೂ ಕೂಡ ವಚನ ಸಾಹಿತ್ಯಕ್ಕೆ ತಮ್ಮನ್ನ ಅರ್ಪಿಸಿದಂತಹ ಮಹಾನ್ ವ್ಯಕ್ತಿ ಅಂದ್ರೆ ನಮ್ಮ ಡಾಕ್ಟರ್ ಪಗು ಹಳಕಟ್ಟಿರವರು. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ಹೀಗೆ ಸಾಕಷ್ಟು ಘಟನೆಗಳು ನಮಗೆ ನೆನಪಿಗೆ ಬರುತ್ತೆ ಇವ್ರ ಬಗ್ಗೆ ಹೇಳಬೇಕಾದ್ರೆ. ಆದರೆ ಕೊನೆಯಲ್ಲಿ ಏನು ಹೇಳಬೇಕು ಅಂದರೆ, ಈ ಹೆಣ್ಣಿಗೆ ಸತ್ತದು ಕೋಟಿ ಅಂತ ಹೇಳ್ತಾರೆ. ಹೆಣ್ಣು, ಹೊನ್ನು, ಮಣ್ಣು ಇವೆಲ್ಲಕ್ಕೂ ಕೂಡ ಜನರು ಬಹಳ ಆಕರ್ಷಣೆಗೊಳ್ತಾರೆ. ನಮ್ಮ ಹಲಮ ಪ್ರಭುದೇವರು ಒಂದು ವಚನದಲ್ಲಿ ಹೇಳ್ತಾರೆ, ಹೆಣ್ಣು, ಹೊನ್ನು, ಮಣ್ಣು ಈ ಮೂರು ಕಡೆಗೆ ಎಲ್ಲರ ಆಕರ್ಷಣೆ ಇರುತ್ತಲ್ಲ, ದೇವರ ಕಡೆ ಅಂದ್ರೆ ತನ್ನನ್ನ ತಾನು ಅರಿಯುವ ಕಡೆ ಯಾವಾಗ ಆಕರ್ಷಣೆ ಬರುತ್ತೆ, ಯಾವಾಗ ಅವರು ಹರಿಯುತ್ತಾರೆ ಅಂತ ಹೇಳ್ತಾರೆ. ಆದರೆ ಆ ವಚನವನ್ನ ನಮ್ಮ ಪಗು ಹಳಕಟ್ಟಿರವರು ಸುಳ್ಳು ಮಾಡ್ತಾರೆ. ಯಾಕಂದ್ರೆ ಹೆಣ್ಣಿಗೂ ಕೂಡ ಅವರು ಆಕರ್ಷಣೆಗೊಳ್ಳಿಲ್ಲ, ಹೊನ್ನಿಗೂ ಕೂಡ ಆಕರ್ಷಣೆಗೊಳ್ಳಿಲ್ಲ, ಮಣ್ಣಿಗೂ ಕೂಡ ಆಕರ್ಷಣೆಗೊಳ್ಳಿಲ್ಲ. ಅವರು ಆಕರ್ಷಣೆಗೊಂಡಿದ್ದು ಯಾವುದಕ್ಕೆ ಅಂದ್ರೆ ಅದು ವಚನ ಸಾಹಿತ್ಯಕ್ಕೆ. ಜೋರಾಗಿ ಚಪ್ಪಾಳೆ ತಟ್ಟಿ. ಯಾಕಂದ್ರೆ ವಚನ ನಮಗೆ ಬಸವಣ್ಣನವರು ಅಕ್ಕಮಹಾದೇವಿ ಎಂದಾಗ ವಚನಗಳು ನೆನಪಾಗುತ್ತೆ. 12ನೇ ಶತಮಾನದಲ್ಲಿ, 18, 19ನೇ ಶತಮಾನದಲ್ಲಿ ವಚನಗಳು ಅಂತ ನೆನಪಾಗಬೇಕಾದ್ರೆ ನಮಗೆ ಮೊದಲು ನಮ್ಮ ವಚನ ಸಂರಕ್ಷಕ, ವಚನ ಪಿತಾಮಹ ಡಾಕ್ಟರ್ ಪಗು ಹಳಕಟ್ಟಿರವರು ನೆನಪಾಗ್ತಾರೆ. ಅದಕ್ಕೆ ಇವತ್ತು ಸರ್ಕಾರ ವಚನ ಸಂರಕ್ಷಣಾ ದಿನ ಅಂತ ಜುಲೈ 2ನೇ ತಾರೀಖನ್ನ ಘೋಷಿಸಿದೆ. ಇದು ನಮ್ಗೆಲ್ಲರಿಗೂ ಹೆಮ್ಮೆ ತರುವಂತಹ ವಿಷಯ. ಯಾಕಂದ್ರೆ ಇಂತಹ ಒಂದು ಸಂದರ್ಭದಲ್ಲಿ ನನಗೆ ಕೊನೆಯದಾಗಿ, ಲೇಸೆನಿಸಿಕೊಂಡು 5 ದಿವಸ ಬದುಕಿದಡೇನು, ಲೇಸೆನಿಸಿಕೊಂಡು 4 ದಿವಸ ಬದುಕಿದಡೇನು, ಲೇಸೆನಿಸಿಕೊಂಡು 3 ದಿವಸ ಬದುಕಿದಡೇನು, ಲೇಸೆನಿಸಿಕೊಂಡು 2 ದಿವಸ ಬದುಕಿದಡೇನು, ಕೂಡಲ ಸಂಗನ ಶರಣರ ವಚನಗಳಲ್ಲಿ ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಕು ಅಂತ ಹೇಳ್ತಾರೆ. ಆದರೆ ಜೀವನದುದ್ದಕ್ಕೂ ವಚನ ಸಾಹಿತ್ಯಕ್ಕೋಸ್ಕರನೇ ತಮ್ಮನ್ನು ಅರ್ಪಿಸಿದಂತಹ ಮಹಾನ್ ವ್ಯಕ್ತಿಯನ್ನ ಪ್ರತಿನಿತ್ಯ ಸ್ಮರಿಸಬೇಕು. ಇವತ್ತು ನಾವು ಶರಣು ವಿಶ್ವವಚನ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆಯನ್ನ 11 ವರ್ಷದ ಹಿಂದೆ ನಾವು ಸ್ಥಾಪಿಸಿದೀವಿ. ಅಂದ್ರೆ ಮೊದಲು ನಮಗೂ ಕೂಡ ಈ ವಚನಗಳನ್ನ ನಾವು ಪಠ್ಯ ಪುಸ್ತಕದಲ್ಲಿ ಮಾತ್ರ ಓದಿದ್ವಿ. ಬಸವಣ್ಣ, ಅಕ್ಕ ಮಹಾದೇವಿ, ಮಡಿವಾಳ ಮಾಚಿದೇವರು, ಹಾಯ್ದಕ್ಕಿ ಲಕ್ಕಮ್ಮ, ಹಾಯ್ದಕ್ಕಿ ಮಾರಯ್ಯ, ಇಷ್ಟು ಜನರ ಬಗ್ಗೆ ಮಾತ್ರ ನಮಗೆ ಗೊತ್ತಿತ್ತು. ಯಾವಾಗ ಶರಣ ಸಾಹಿತ್ಯ ಪರಿಷತ್ತಿಗೆ ನಾವು ಸೇರಿದ್ವು, ಶರಣ ಸಾಹಿತ್ಯದ ಬಗ್ಗೆ ತಿಳಿದುಕೊಂಡು, ಆಗ ಮೊದಲು ನಾವು ತಿಳಿದುಕೊಂಡಂತಹ ವ್ಯಕ್ತಿಯ ಒಂದು ಪರಿಚಯ ಅಂದ್ರೆ ಡಾಕ್ಟರ್ ಪಗು ಹಳಕಟ್ಟಿರವರು. ಯಾಕಂದ್ರೆ ಅವರನ್ನ ತಿಳಿದೆ ನಾವು ವಚನಗಳನ್ನ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೊದಲು ವಚನಗಳನ್ನ ತಿಳಿಬೇಕಾದ್ರೆ ಮೊದಲು ಅವ್ರು ಯಾರು, ಅವ್ರು ಏನು ಬುನಾದಿಯನ್ನ ಹಾಕಿದ್ರು ಅಂತ ನಾವು ತಿಳಿದುಕೊಳ್ಬೇಕಾಗತ್ತೆ. ಹಾಗೆ ಆ ವಚನಗಳನ್ನ ಇಷ್ಟು ಮಟ್ಟಿಗೆ ಇವತ್ತು 21ನೇ ಶತಮಾನದಲ್ಲೂ ಕೂಡ ಜೀವಂತವಾಗಿಸಿರೋರು ಯಾರು ಅಂದ್ರೆ ಡಾಕ್ಟರ್ ಪಗು ಹಳಕಟ್ಟಿರವರು. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಜೀವ ನಮ್ಮ ಕೈಲಿಲ್ಲ, ಜೀವನ ನಮ್ಮ ಕೈಲಿದೆ ಅಂತ. ಆದ್ರೆ ಅಂತಹ ಜೀವನವನ್ನ ಸಂಸ್ಕಾರಯುತವಾಗಿ ಎಲ್ಲರಿಗೂ ಕೂಡ ಆದರ್ಶಮಯವಾಗಿ ಒಂದು ನಮಗೆಲ್ಲರಿಗೂ ರೋಲ್ ಮಾಡೆಲ್ ಆಗಿರುವಂತಹ ಡಾಕ್ಟರ್ ಪಗು ಹಳಕಟ್ಟಿರವರ ಜಯಂತಿ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಮಹಿಳಾ ಘಟಕದಿಂದ ಆಚರಿಸುತ್ತಿರುವುದು. ಅದರಲ್ಲೂ ಕೂಡ ಅವರು ಸ್ತ್ರೀ ಸಬಲೀಕರಣಕ್ಕೆ ಬಹಳ ಒತ್ತನ್ನು ಕೊಟ್ಟವರು ಡಾಕ್ಟರ್ ಪಗು ಹಳಕಟ್ಟಿರವರು. ಇವತ್ತು ಇಷ್ಟು ಜನ ಸ್ತ್ರೀಯರನ್ನ ಇವತ್ತು ಧನ್ಯ ಸತ್ಯೇಂದ್ರ ಮೂರ್ತಿ ಅವರು ಸೇರಿಸಿದ್ದಾರೆ ಅಂದ್ರೆ ಇದು ಕೂಡ ಒಂದು ಯಶಸ್ವಿಯ ನಡಿಗೆ ಅಂತಾನೆ ನಾನು ಹೇಳ್ಬೋದು. ಯಾಕಂದ್ರೆ ಮನೆ ಬಿಟ್ಟು ಹೊರಗಡೆ ಹೆಣ್ಣು ಮಕ್ಕಳು ಬರೋದಿಲ್ಲ, ಅದರಲ್ಲೂ ಅಡುಗೆ ಮನೆಯಲ್ಲೇ ಅವರ ಸಾಕಷ್ಟು ಸಮಯವನ್ನ ಅವರು ಕಾಲ ಕಳೀತಾರೆ. ಅಂತ ಒಂದು ಸಂದರ್ಭದಲ್ಲಿ ಅವರು ಇದರಿಂದ ಹೊರಗಡೆ ಬಂದು ಇಲ್ಲೂ ಕೂಡ ವೈಚಾರಿಕ ನೆಲೆಯಲ್ಲಿ ನಾವು ಕೂಡ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡುತ್ತಿರುವುದು ಈ ಮಹಿಳಾ ಘಟಕದ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ತಾ, ಇಂತಹ ಚಟುವಟಿಕೆಗಳು ನಿರಂತರವಾಗಿ ನಡೆಯಲಿ. ನಿಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಇಂತಹ ಚಟುವಟಿಕೆಗಳು ನಮ್ಮ ದೇಶ ಮಾತ್ರವಲ್ಲ ವಿದೇಶಕ್ಕೂ ಕೂಡ ಮುಟ್ಲಿ ಅಂತ ನಾನು ಒಂದು ಬಸವಾದಿ ಪ್ರಮುಖರಲ್ಲಿ ನಾನು ಕೇಳ್ಕೊಳ್ತೇನೆ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದ ಮೇಲೆ ಸಮಾಜಕ್ಕೆ ತನ್ನದೇ ಆದಂತಹ ಯಾವುದಾದ್ರೂ ಕೊಡುಗೆಯನ್ನ ಕೊಡಬೇಕು. ನಮ್ಮ ಒಂದು ನಡೆ ಕೂಡ, ನನ್ನ ಮತ್ತು ನಮ್ಮ ಮನೆಯವರ ನಡೆ ಕೂಡ ಅದೇ ಆಯ್ತು. ವಚನವನ್ನ ಯಾಕೆ ನಮ್ಮ ಭಾರತಕ್ಕೆ ಮಾತ್ರ ಸೀಮಿತವಾಗಬೇಕು ಅಂತ ಹೇಳಿ ತಂತ್ರಜ್ಞಾನದ ಮೂಲಕ ನಾವು ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲದರ ಮೂಲಕ ನಾವು ವಚನಗಳನ್ನ ಪ್ರಸಾರ ಮಾಡ್ತಾ ಬಂದ್ವಿ. ಈ ವಚನ ಪ್ರಸಾರ ಮಾಡೋದಕ್ಕೆ ಬಂದ ಮೇಲೆ ಅದೇನೂ ಗೊತ್ತಿಲ್ಲ, ಆ ವಚನದ ಶಕ್ತಿ ನಮ್ಮನ್ನು ಕೂಡ ಇನ್ನೂ ಶಕ್ತಿಯುತವಾಗಿ ಮಾಡಿತು ಅಂತ. ಯಾರು ಚಟುವಟಿಕೆಗಳಲ್ಲಿ ಸದಾ ಭಾಗವಹಿಸ್ತಾ ಇರ್ತಾರೋ ಅವರ ಆರೋಗ್ಯ ಕೂಡ ವೃದ್ಧಿಸುತ್ತೆ ಅನ್ನೋದಕ್ಕೆ ಈ ವಚನಗಳನ್ನ ಹೇಳ್ತಾ, ವಚನಗಳೇ ಜೀವನ ಅನ್ನೋ ಹಾಗೆ ನಮ್ಮ ಉಸಿರು ಆಗೋಗ್ಬಿಟ್ಟಿದೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ವಚನವನ್ನ ಹೇಳದೆ ನಾವು ಎದ್ದೇಳೋದಿಲ್ಲ. ಆ ರೀತಿ ನಮ್ಮ ವಚನಮಯವಾಗಿದೆ. ನೀವೆಲ್ಲರೂ ಕೂಡ ಈ ವಚನಗಳನ್ನ
ಬರೀ ಗಾಯನ ಮಾಡುವುದು ಮಾತ್ರವಲ್ಲ, ವಚನದ ಅರ್ಥವನ್ನ ತಿಳಿಯಿರಿ, ಅರ್ಥೈಸಿಕೊಳ್ಳಿ, ವಚನವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆ ವಚನವನ್ನ ಅಂದಿಗೂ ಅವತ್ತು ಅವರು ಉಳಿಸಿದ್ದಾರೆ, ಇವತ್ತು ನಾವು ಉಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಮುಂದಿನ ಪೀಳಿಗೆಗೂ ಕೂಡ ಈ ವಚನ ಸಾಹಿತ್ಯದ ಅಭಿರುಚಿಯನ್ನ ನಾವು ಅವರಿಗೆ ಕೊಡಬೇಕು. ನೋಡಿ, ಅವರು ಕೈಯನ್ನ ತಿಂದು ನಮಗೆ ಇವತ್ತು ಸಿಹಿಯನ್ನ ಕೊಟ್ಟು ಹೋಗಿದ್ದಾರೆ ಅಲ್ವಾ. ಇವತ್ತು ಈ ನಮ್ಮ ವಚನ ಸಾಹಿತ್ಯ ಒಂದು ಸವಿಜೇನಿದ್ದ ಹಾಗೆ, ಈ ಸವಿಜೇನನ್ನ ಸವಿಯೋದಕ್ಕೆ ನಮ್ಮ ಮುಂದೆ ಇಟ್ಟಿದ್ದಾರೆ. ಸವಿಯಿಲ್ಲ ಅಂದ್ರೆ ಅದನ್ನ ಬೇರೆ ಯಾರಾದ್ರೂ ಆ ಸವಿಜೇನನ್ನ ತೆಗೆದುಕೊಂಡು ಹೋಗ್ಬಿಡ್ತಾರೆ. ಬೇಡ, ಮೊದಲು ನಾವು ಸವಿಯೋಣ, ಮತ್ತೆ ಎಲ್ಲರಿಗೂ ಹಂಚೋಣ ಅಂತ ಹೇಳ್ತಾ, ಇಂತಹ ಒಂದು ದೊಡ್ಡ ಮಹಾನ್ ಘನ ವ್ಯಕ್ತಿತ್ವ ಉಳ್ಳವರ ಬಗ್ಗೆ ಪರಿಚಯ ಮಾಡಿಕೊಡಲು ನನಗೆ ಅವಕಾಶ ಮಾಡಿಕೊಟ್ಟಂತಹ ಅಖಿಲ ಭಾರತ ವೀರಶೈವ ಮಹಾಸಭಾ ಘಟಕಕ್ಕೆ, ಮಹಿಳಾ ಘಟಕಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.